ಅಣ್ಣ ತಂಗಿಯ ಸಂಬಂಧ ನೂರು ಜನ್ಮಗಳ ಅನುಬಂಧ ಅಂತ ಹೇಳ್ತಾರೆ. ಹೀಗಾಗಿಯೇ ತಂಗಿಯ ಆಸೆಯಂತೆ ಸಹೋದರನೋರ್ವ 41 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗಿ ಸಹೋದರಿಯಿಂದ ರಾಖಿ ಕಟ್ಟಿಸಿಕೊಂಡು ಬಂದಿದ್ದಾನೆ. ಯಾರು ಆ ಸಹೋದರ? ಏನಿದು ಕಾಲ್ನಡಿಗೆ ರಾಖಿ ಸಂಬಂಧ ಅಂತೀರಾ? ಇಲ್ಲಿದೆ ಅದರ ಕಂಪ್ಲೀಟ್ ರಿಪೋರ್ಟ್. ಸಹೋದರ ಸಹೋದರಿಯ ನಡುವಿನ ಪವಿತ್ರ ಸಂಬಂಧದ ಮೆರುಗು ಕೊಡೋ ರಕ್ಷಾಬಂಧನ ನಾಡಿನ ಜನತೆ ಸಂಭ್ರಮ ಸಡಗರದಿಂದ ಆಚರಿಸುತ್ತೆ. ರಕ್ಷಾಬಂಧನ ಹಬ್ಬದ ದಿನ ತನ್ನ ಪ್ರೀತಿಯ ಸಹೋದರ ಎಲ್ಲೇ ಇದ್ರೂ ಬಂದು ರಾಖಿ ಕಟ್ಟಿಸಿಕೊಳ್ಬೇಕು ಅನ್ನೋ ಪ್ರತಿಯೊಬ್ಬ ಭಾರತೀಯ ಸಹೋದರಿಯ ಆಸೆಯಾಗಿರುತ್ತೆ. ಅದರಂತೆ ಸಹೋದರರು ಕೂಡ ತಮ್ಮ ಸಹೋದರಿಯ ಜೊತೆ ರಕ್ಷಾಬಂಧನ ಆಚರಿಸಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಹೀಗಾಗಿ ರಕ್ಷಾಬಂಧನದ ದಿನ ಎಲ್ಲೇ ಇದ್ರೂ ಕೂಡ ತಮ್ಮ ಸಹೋದರಿಯ ಬಳಿ ಬರ್ತಾರೆ. ಅದರಂತೆ ಕಲಬುರಗಿಯ ಜಿಲ್ಲೆಯಲ್ಲಿ ವಿಶೇಷ ರಕ್ಷಾಬಂಧನ ಆಚರಣೆ ನಡೆದಿದೆ. ತನ್ನ ಸಹೋದರಿಯ ಆಸೆ ಈಡೇರಿಸೋದಕ್ಕೆ ಅಂತ ಸಹೋದರನೊಬ್ಬ ಬರೋಬ್ಬರಿ 41 ಕಿಲೋಮೀಟರ್ ನಡೆದುಕೊಂಡು ಹೋಗಿ ರಾಖಿ ಕಟ್ಟಿಸಿಕೊಂಡಿದ್ದಾನೆ. ತನ್ನ ತಂಗಿ ಆಸೆಯಂತೆ ಪಾದಯಾತ್ರೆ ಮೂಲಕ ಹೋಗಿ ರಕ್ಷಾಬಂಧನ ಹಬ್ಬ ಆಚರಿಸಿ ಸಂಭ್ರಮಿಸಿದ್ದಾನೆ. ಮೂಲತಃ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದ ಬಾಗೇಶ್ ಎಂಬ ಯುವಕನೇ ಈ ರೀತಿ ವಿಶೇಷ ಆಚರಣೆ ಮಾಡಿದ ವ್ಯಕ್ತಿ. ತನ್ನ ಹುಟ್ಟೂರಾದ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಿಂದ ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿರೋ ತಂಗಿಯ ಮನೆಗೆ ಪಾದಯಾತ್ರೆ ಮೂಲಕ ಹೋಗಿದ್ದಾನೆ. ರಾಖಿ ಕಟ್ಟಿಸಿಕೊಳ್ಳಲು ತಂಗಿಯ ಮೇಲೆ ಪ್ರೀತಿ ಇದ್ರೆ ನಡೆದುಕೊಂಡೇ ಬರುವಂತೆ ಪ್ರೀತಿಯ ಸಹೋದರಿ ಹೇಳಿದಳಂತೆ. ಹೀಗಾಗಿ ನಡೆದುಕೊಂಡೇ ಹೋಗಿ ರಾಖಿ ಕಟ್ಟಿಸಿಕೊಂಡು ಸಂಭ್ರಮಿಸಿದ್ದಾನೆ. ಇನ್ನು ತಂಗಿಯ ಮದುವೆ ಬಳಿಕ ಬಂದ ಮೊದಲ ರಕ್ಷಾಬಂಧನ ಹಬ್ಬವಾಗಿತ್ತು. ಪ್ರತಿ ವರ್ಷ ತಮ್ಮ ಮನೆಯಲ್ಲೇ ತನ್ನ ತಂಗಿ ಪವಿತ್ರಳ ಕೈಯಿಂದ ರಾಖಿ ಕಟ್ಟಿಸಿಕೊಳ್ತಿದ್ದ. ಆದರೆ ಈ ಬಾರಿ ಮದುವೆಯಾಗಿ ತನ್ನ ತಂಗಿ ಗಂಡನ ಮನೆ ಸೇರಿದಳು. ಹೀಗಾಗಿ ರಕ್ಷಾಬಂಧನ ಹಬ್ಬ ಹಿನ್ನೆಲೆ ತಂಗಿಗೆ ಫೋನ್ ಮಾಡಿದ. ಆಗ ತಂಗಿದ್ದವಳು ಈ ಬಾರಿ ರಾಖಿ ಕಟ್ಟಿಸಿಕೊಳ್ಬೇಕಂದ್ರೆ ನಡೆದುಕೊಂಡೇ ಗಂಡನ ಮನೆಯವರೆಗೂ ಬರಬೇಕು ಅಂತ ಸಹೋದರನಿಗೆ ಹೇಳಿದ್ದಳಂತೆ. ತನ್ನ ಪ್ರೀತಿಯ ತಂಗಿ ನಡೆದುಕೊಂಡು ಬಂದು ರಾಖಿ ಕಟ್ಟಿಸಿಕೊಳ್ಬೇಕು ಅಂತ ಆಸೆ ಪಟ್ಟ ಹಿನ್ನೆಲೆ ಸಹೋದರಿ ಆಸೆಯಂತೆ 41 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಈ ಬಾಗೇಶ್ ರಾಖಿ ಕಟ್ಟಿಸಿಕೊಂಡಿದ್ದಾನೆ. ಮೊನ್ನೆ ರಕ್ಷಾಬಂಧನ ಹಬ್ಬದ ದಿನ ಬೆಳಿಗ್ಗೆ 7 ಗಂಟೆಗೆ ಬಡದಾಳ ಗ್ರಾಮದಿಂದ ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಆಲ್ಮೇಲ್ ತಲುಪಿ ರಕ್ಷಾಬಂಧನ ಆಚರಿಸಿದ್ದಾನೆ. ಒಟ್ನಲ್ಲಿ ಅಣ್ಣ ತಂಗಿಯ ಈ ವಿಶೇಷ ರಕ್ಷಾಬಂಧನಕ್ಕೆ ಕುಟುಂಬವೇ ಫುಲ್ ಫಿದಾ ಆಗಿದೆ. ಅಲ್ಲದೆ ಗ್ರಾಮಸ್ಥರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಸಹೋದರ ಸಹೋದರಿಯರ ಪವಿತ್ರ ಹಬ್ಬ ರಕ್ಷಾಬಂಧನಕ್ಕೆ ಈ ಅಣ್ಣ ತಂಗಿ ವಿಶೇಷವಾಗಿ ಆಚರಿಸುವುದರ ಮೂಲಕ ಮತ್ತಷ್ಟು ಮೆರುಗು ತಂದಿದ್ದಾರೆ.